ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸೂರಜ್ ಸಿಂಗ್, ಅಮೂಲ್ಯ ಭಾರದ್ವಾಜ್, ಅನುಷಾ ರಾವ್, ರುಹಾನಿ ಶೆಟ್ಟಿ ನಟನೆಯ ಪವಿತ್ರ ಬಂಧನ ಧಾರಾವಾಹಿ ತಂಡವು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿತ್ತು. ಇನ್ನು ಈ ಧಾರಾವಾಹಿಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪವಿತ್ರ ಬಂಧನ ಧಾರಾವಾಹಿಗಾಗಿ ನೀವು ಕೂಡ ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಪವಿತ್ರ ಬಂಧನದಲ್ಲಿ ಇಲ್ಲಿ ತನಕ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಈ ರೀತಿಯ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಪಡೆಯಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಪವಿತ್ರ ಬಂಧನ ಧಾರಾವಾಹಿ ಪ್ರಸಾರ ಆಗಲಿದೆ. ಈ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸೂರಜ್ ಸಿಂಗ್ ಅವರು ಹೀರೋ ಆಗಿ ನಟಿಸಲಿದ್ದಾರೆ. ಈ ಬಗ್ಗೆ ವಾಹಿನಿ ಮಾಹಿತಿ ನೀಡಿದೆ. ಅಸಲಿಗೆ ಈ ಧಾರಾವಾಹಿಯ ಕಥೆ ಏನು ಅಂತ ಕೇಳ್ತೀರಾ? ಪವಿತ್ರ ಕೇವಲ ಒಬ್ಬ ಯುವತಿಯಲ್ಲ, ಅವಳು ಇಂದಿನ ಬದಲಾಗುತ್ತಿರುವ ಕಾಲಘಟ್ಟದ ಸ್ತ್ರೀ ಶಕ್ತಿಯ ಪ್ರತೀಕ. ಹುಟ್ಟಿದ್ದು ರಾಮನಗರದಲ್ಲಿ, ಓದಿದ್ದು MCom. ಅಮ್ಮನನ್ನು ಕಳೆದುಕೊಂಡ ಪವಿತ್ರನಿಗೆ ಅಪ್ಪನೇ ಎಲ್ಲ. ಅಪ್ಪನಿಗೆ ಬೆಂಬಲವಾಗಿ ನಿಲ್ಲಬೇಕು, ಕಾಯಿಲೆಗೆ ಬಿದ್ದ ತಮ್ಮನನ್ನು ಉಳಿಸಿಕೊಳ್ಳಬೇಕು. ಈಕೆ ಮುಂದುವರಿಯುವ ಬಹುದೊಡ್ಡ ಸವಾಲಾಗಿರಲಿದೆ. ಸಮಾಜದ ಅನ್ಯಾಯದ ವಿರುದ್ಧ ಧೈರ್ಯದಿಂದ ಮಾತಾಡೋ ಪವಿತ್ರ ಹಳ್ಳಿಯಿಂದ ಬಂದಿರೋದ್ರಾದ್ರೂ ಎಲ್ಲರಂತೆ ಪಟ್ಟಣದಲ್ಲಿ ಒಂದೊಳ್ಳೆ ಕೆಲಸ ಹಿಡಿಯಬೇಕು ಎನ್ನುವ ಆಸೆ, ಕನ್ನಡ ಬಗ್ಗೆ ಅಪಾರ ಪ್ರೀತಿ. ಹೀಗಿರುವಾಗ ಅತ್ತೆ ಚಂದ್ರಿಕಾಳ ಮಗ ಮನೋಜನನ್ನು ಮದುವೆಯಾಗುವ ಪ್ರಸಂಗ ಎದುರಾಗುತ್ತದೆ. ಇನ್ನು ಪವಿತ್ರ ಮತ್ತು ಅಮ್ಮಾಸ್ ಕಾಫಿ ಸಂಸ್ಥೆಯ MD ರಾಧಿಕಾ ಅವರ ನಡುವೆ ದೇವಸ್ಥಾನದಲ್ಲಿ ಸಂಘರ್ಷವಾಗುತ್ತದೆ. ಕಾಕತಾಳೀಯ ಎಂಬುವಂತೆ ಅದೇ ಅಮ್ಮಾಸ್ ಕಂಪನಿಗೆ ಕೆಲಸಕ್ಕೆ ಸೇರಿರುತ್ತಾಳೆ. ಆದರೆ ಅವಳಿಗೆ ಅರಿಯದ ಸತ್ಯವೆಂದರೆ ತಾನು ದ್ವೇಷಿಸುವ CEO ದೇವ್ ಮತ್ತು ತಾನು ಇಷ್ಟಪಡುವ ತಿಲಕ್ ಇಬ್ಬರು ರಾಧಿಕಾಳ ಪುತ್ರರು ಎಂಬುದು ತಿಳಿಯುವುದಿಲ್ಲ. ತಿಲಕ್ ತನ್ನ ಅಸಲಿ ಗುರುತನ್ನು ಮರೆಮಾಚಿದ್ದರೂ ಪವಿತ್ರಾಳ ಮನಸ್ಸಿಗೆ ಹತ್ತಿರವಾಗಿರುತ್ತಾನೆ. ಆದರೆ ವಿಧಿಯ ಆಟವೇ ಬೇರೆಯಾಗಿರುತ್ತದೆ. ಅಚ್ಚರಿಯ ತಿರುವಿನಲ್ಲಿ ತಿಲಕನ ಅಣ್ಣ ದೇವ್ ಜೊತೆ ಪವಿತ್ರಾಳ ಅನಿರೀಕ್ಷಿತ ವಿವಾಹ ನಡೆದೇ ಬಿಡುತ್ತದೆ. ಪವಿತ್ರ ದೇವ್ ಮದುವೆ ಗಟ್ಟಿಸುವುದು ಹೇಗೆ? ವಿಭಿನ್ನ ಮನಸ್ಸುಗಳ ಮದುವೆಗೆ ಕಾರಣವಾದರೂ ಏನು? ಈ ಬಲವಂತದ ಮದುವೆ ಗಟ್ಟಿಯಾಗಿ ನಿಲ್ಲುತ್ತದೆಯೇ? ಸಂಸಾರದ ಬಂಡಿ ಹಳಿ ತಪ್ಪುತ್ತದೆಯೇ ಅನ್ನೋದೇ ಪವಿತ್ರ ಬಂಧನದ ಧಾರಾವಾಹಿಯ ಕತೆ. ಪವಿತ್ರ ಮತ್ತು ದೇವ್ ಒಬ್ಬರಿಗೊಬ್ಬರು ಇಷ್ಟವಿಲ್ಲದಿದ್ದರೂ ಸನ್ನಿವೇಶಗಳು ಹಾಗೂ ಒತ್ತಡಗಳಿಂದಾಗಿ ಮದುವೆಯಾಗಬೇಕಾಗುತ್ತದೆ. ದ್ವೇಷ ಸಾಧಿಸುವ ವ್ಯಕ್ತಿ ಜೊತೆಯೇ ಬದುಕಬೇಕಾದ ಅನಿವಾರ್ಯತೆ ಬಂದಾಗ ಮನುಷ್ಯ ತನ್ನ ಅಹಂಕಾರವನ್ನು ಬದಿಗಿಟ್ಟು ಹೊಂದಿಕೊಂಡು ಹೇಗೆ ಬದುಕುತ್ತಾನೆ ಎಂದು ಸಾರುವಂತಹ ಒಂದು ಸುಂದರವಾದ ಕಥೆ ಇದಾಗಿದೆ. ಹೆಣ್ಣು ಒಂದು ಮನೆಯ ಜವಾಬ್ದಾರಿಯನ್ನು ಹೊತ್ತರೆ ಆಕೆ ಎಂಥ ತ್ಯಾಗಕ್ಕೂ ಸಿದ್ಧ ಎನ್ನುವುದಕ್ಕೆ ಪವಿತ್ರ ಬಂಧನ ಒಂದು ಸಾಕ್ಷಿಯಾಗಿರಲಿದೆ. ಇನ್ನು ವೀಕ್ಷಕರೇ, ಇದು ಕೇವಲ ಒಬ್ಬ ಹೆಣ್ಣಿನ ಹೋರಾಟವಲ್ಲ, ಬದಲಿಗೆ ಸವಾಲುಗಳ ನಡುವೆ ದೃಢಗಡದೆ ತನ್ನವರ ಸುಖಕ್ಕೆ ಹೇಗೆ ದೃಢವಾಗಿ ನಿಲ್ಲಬೇಕು ಅನ್ನೋ ಗಟ್ಟಿಗಿತ್ತಿ ಮಹಿಳೆಯರ ಜೀವನ ಪಾಠ. ಕಥಾನಾಯಕ ದೇವದತ್ ದೇಶ್ಮುಖ್ ಕೆಲಸದ ವಿಚಾರದಲ್ಲಿ ಶಿಸ್ತಿನ ಮನುಷ್ಯ, ಹಿಡಿದ ಕೆಲಸವನ್ನು ಮುಗಿಸಲೇಬೇಕೆನ್ನುವ ಕಥಾನಾಯಕ. ಇನ್ನು ಉತ್ತಮ್ ಮಧು ಅವರ ನಿರ್ದೇಶನದಲ್ಲಿ ಈ ಸೀರಿಯಲ್ ಮೂಡಿಬರುತ್ತಿದ್ದು, ಮಹೇಶ್ ಜೊತೆಗೆ ಉತ್ತಮ್ ಮಧು ಜಂಟಿಯಾಗಿ ಈ ಸೀರಿಯಲ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಪವಿತ್ರ ಬಂಧನ ಕಲರ್ಸ್ ಕನ್ನಡದ ಸ್ವಮೇಕ್ ಧಾರಾವಾಹಿಯಾಗಿರಲಿದೆ. ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವೇ ತುಂಬಿದೆ. ಪವಿತ್ರ ಪಾತ್ರದಲ್ಲಿ ಅಮೂಲ್ಯ ಭಾರದ್ವಾಜ್, ದೇವ್ ಆಗಿ ಸೂರಜ್ ಮತ್ತು ತಿಲಕ್ ಪಾತ್ರದಲ್ಲಿ ಯಶಸ್ ನಟಿಸಲಿದ್ದಾರೆ. ಉಳಿದಂತೆ ರಾಧಿಕಾ ಪಾತ್ರದಲ್ಲಿ ಅನುಷಾ ರಾವ್, ನಮ್ರತಾ ಹಾಗೂ ರುಹಾನಿ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ. ಹಿರಿಯ ನಟರಾದಂಥ ವಿಜಯ್ ಕಾಶಿ ಹಾಗೂ ಗೋವರ್ಧನ್ ಪಾತ್ರಕ್ಕೆ ಅಂಬರೀಶ್ ಸಾರಂಗ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಹೊಸ ಕಥೆಯು ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಇದೇ ಮಂಗಳವಾರದಿಂದ ರಾತ್ರಿ 10 ಗಂಟೆಗೆ ಪ್ರಸಾರವಾಗಲಿದೆ. ಹೆಣ್ಣಿನ ಸ್ವಾಭಿಮಾನದ ಕಥೆಯನ್ನು ನೀಡುತ್ತಿರುವ ಕಲರ್ಸ್ ಕನ್ನಡ ಮತ್ತೊಂದು ಹೆಣ್ಣಿನ ಸುಂದರವಾದಂತಹ ಕಥೆಯನ್ನು ನಿಮ್ಮ ವೀಕ್ಷಕರಿಗೆ ತಂದು ಇಡುತ್ತಿದೆ. ಇನ್ನು ಈ ಧಾರಾವಾಹಿಗಾಗಿ ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಫ್ಯಾನಾ ನೀವು? ಹಾಗಾದರೆ ಈ ಧಾರಾವಾಹಿಯನ್ನು ತಪ್ಪದೇ ನೋಡಿ. ಯಾಕಂದರೆ ಈ ಧಾರಾವಾಹಿಯಲ್ಲಿ ಹಲವಾರು ಬಿಗ್ ಬಾಸ್ ಕಲಾವಿದರು ಗೆಸ್ಟ್ ಎಂಟ್ರಿಯಾಗಿ ಕೊಡಲಿದ್ದಾರೆ. ವೀಕ್ಷಕರೇ, ತಪ್ಪದೇ ನೋಡಿ. ಜನವರಿ 27ರಿಂದ ರಾತ್ರಿ 10 ಗಂಟೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಖ್ಯಾತಿಯ ಸೂರಜ್ ರವರ ಹೊಸ ಕತೆ ಪವಿತ್ರ ಬಂಧನ.
ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಅನ್ಯಾಯ ಕಂಡ್ರೆ ಸಿಡಿಲಾಗ್ತಾಳೆ. ನೀವು ನನ್ನ ಜೊತೆನೆ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ತಗೊಂಡು ಹೊರಟು. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಮಾತಿಗೆ ತಪ್ಪದ ಟೈಮ್ಗೆ ಸಲ್ಯೂಟ್ ಹೊಡೆಯೋ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ದೇವ್. ಲೈಫ್ ನ ಬಿಂದಾಸ್ ಆಗಿ ಟೆನ್ಷನ್ ಸೈಡ್ ಗಿಟ್ಟು ಬದುಕೋ ಮುದ್ದಿನ ತಮ್ಮ ತಿಲಕ್. ನಿನ್ನ ನನ್ನ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಬಿಗಿಯಾಗಲೇಬೇಕಾದ ಬಂಧನ ಬಿಡಿಸೋಕ್ ಸಾಧ್ಯನಾ? ಪವಿತ್ರ ಬಂಧನ ಇದೇ ಮಂಗಳವಾರದಿಂದ ರಾತ್ರಿ 10 ಗಂಟೆಗೆ.